ಒಂದೇ ನೋಟಿಫಿಕೇಶನ್ಸ್ ಅಪ್ಲೈ ಮಾಡಬೇಕಂದ್ರೆ 2 ತಿಂಗಳು ಇಲ್ಲಿ ಖರ್ಚು ಮಾಡ್ತಿರಲ್ಲ, ಅದು ಅಲ್ಲಿ 2 ತಿಂಗಳು ಖರ್ಚು ಮಾಡೋದನ್ನ ಇಲ್ಲಿ ಫೀಸ್ ಅಪ್ಲೈ ಮಾಡೋದಕ್ಕೆ ಕಟ್ಟಬೇಕಾಗಿರುತ್ತೆ. ಅದು ಕೆಲವು ಹೌದಾ ಇಲ್ವಾ? ಬಿಟ್ಟರೆ ಅವರು ಒಂದೇ ನೋಟಿಫಿಕೇಶನ್ಸ್ ಅಲ್ಲಿ ಇಡೀ ಲೈಫ್ ಪೂರ್ತಿ ಅದು 708 ಜನಕ್ಕೆ ಏನು ಅಪ್ಲೈ ಗೌರ್ಮೆಂಟ್ ನೌಕರಿ ತಗೊಂಡಾಗ ಅಷ್ಟು ಜನಕ್ಕೆ ಲೈಫ್ ಟೈಮು ಸ್ಯಾಲ್ರಿ ಕೊಡ್ಬೋದು. ಒಂದು 10 ಲಕ್ಷ ಜನ ಅಪ್ಲೈ ಮಾಡಿದ್ರೆ ಆಗುತ್ತೆ ಇಲ್ವಾ? ಈಗ ಹೆಂಗೆ ಒಂದು ನೋಟಿಫಿಕೇಶನ್ ಮಾಡಿದ್ರೆ 11,000 ಇದೆಲ್ಲ ಒಂದೇ ಒಂದು ನೋಟಿಫಿಕೇಶನ್ ಎಲ್ಲ ಒಬ್ಬ ನೋಡಿಲ್ಲ, ಎಲ್ಲ ನೋಡಿದ್ದಾರೆ, ಎಲ್ಲರಿಗೂ ಗೊತ್ತಾ 11,000 ಎಷ್ಟು ಪೋಸ್ಟು? 33,000 ಒಂದೇ ಹೋಯ್ತು. 33,000 ಒಂದೇ ನೋಟಿಫಿಕೇಶನ್ ಅಲ್ಲ. ನಾವು ಎಷ್ಟು ಮಟ್ಟಿಗೆ ಇದೀವಿ ಯೋಚನೆ ಮಾಡಿ. ಬರೀ 11 ಪೋಸ್ಟ್ ಕರೆದ್ರು ನಾವು ಅಪ್ಲೈ ಮಾಡ್ತೀವಿ, 33 ಪೋಸ್ಟ್ ಕರೆದ್ರು ಅಪ್ಲೈ ಮಾಡ್ತೀವಿ, 5 ಪೋಸ್ಟ್ ಕರೆದ್ರು ಅಪ್ಲೈ ಮಾಡ್ತೀವಿ. ಇಲ್ಲಿ ಸರ್ಕಾರ ಮತ್ತೆ ಇಲ್ಲಿ ಇರೋ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಏನ್ ಅನ್ಕೊಂಡಿದ್ದಾರೆ ಗೊತ್ತಿಲ್ಲ. 11 ಪೋಸ್ಟ್ ಕರೆದ್ಬಿಟ್ಟು ಇಲ್ಲಿ ಬರೀ ಎಷ್ಟು 11 ಜನ ಅಷ್ಟೇ ಹೋಗ್ತಾ ಇರೋದ? 11 ಜನ ಅಷ್ಟೇ ಹೋಗ್ತಾ ಇರೋದು. ಬರೀ 11 ಜನ ಅಷ್ಟೇ ಹೋಗ್ತಾ ಇರೋದಾ? ಇಲ್ಲ 11,000 ಜನ, 11 ಲಕ್ಷ ಜನ, 11 ಪೋಸ್ಟಿಗೆ 11 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಿದ್ರು. ಒಂದು ಪೋಸ್ಟಿಗೆ 1 ಲಕ್ಷ. ಅಪ್ಲಿಕೇಶನ್ ಫೀಸು 750 ಇಂಟು 1 ಲಕ್ಷ ಮಾಡಿ ಎಷ್ಟಿದೆ? ಕ್ಯಾಲ್ಕುಲೇಟರ್ ಅಂದ್ರೆ 1 ಲಕ್ಷ ಜನಕ್ಕೆ 750 ರೂಪಾಯಿ ಅಂದ್ರೆ ಕ್ಯಾಲ್ಕುಲೇಟರ್ ಸ್ಪೇಸ್ ಇಲ್ಲ ಅಂತ ನೀವು ಹೇಳ್ತೀರಾ. 11 ಲಕ್ಷ ಇಂಟು 750 ಅಂತ ಅಲ್ಲ. UPSC ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರು ಅಷ್ಟೇ ಫೀಸ್ ಇಲ್ಲ. 100 ರೂಪಾಯಿ ಇದೆ ಅಪ್ಲಿಕೇಶನ್ ಫೀಸ್ UPSC ಎಕ್ಸಾಮ್ಸ್ಗೆ. ಇಂಡಿಯಾದಲ್ಲಿ ಟಫೆಸ್ಟ್ ಎಕ್ಸಾಮ್ಸ್ ಅದು. 100 ರೂಪಾಯಿ ಇದೆ ಅದಕ್ಕೆ. ಇವರು 11 ಪೋಸ್ಟ್ ಕರೆದಿದ್ದಾರೆ. ಏನೋ ಒಂದು 11,000 ಪೋಸ್ಟ್ ಕರೆದು 750 ರೂಪಾಯಿ ಇಟ್ಟಿದ್ರೆ SSC ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರಲ್ಲ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್, ಎಲ್ಲ ಗ್ರೂಪ್ ಸಿ ಗ್ರೂಪ್ ಡಿ ಎಕ್ಸಾಮ್ಸ್ ಎಲ್ಲ ಒಂದೇ ನೋಟಿಫಿಕೇಶನ್ ಮಾಡಿ ಅಲ್ಲ. ಅದೇ 100 ರೂಪಾಯಿ ಇದೆ SSC ಎಕ್ಸಾಮ್ಸ್. ಅದು ಎಷ್ಟು? ಸುಮಾರು 20,000 30,000 ಪೋಸ್ಟ್ ಒಂದೇ ಸತಿ ಇರುತ್ತೆ ಇಲ್ವಾ? ಯಾರಾದ್ರೂ ಅಪ್ಲೈ ಮಾಡಿದ್ರೆ ಇಲ್ವಾ? ನನಗಷ್ಟೇ. ಅಲ್ಲಿ ಸುಮಾರು 20 ಲಕ್ಷ ಜನ ಅಪ್ಲೈ ಮಾಡಿದ್ದಾರೆ. 20 ಲಕ್ಷ, 30 ಲಕ್ಷ ಜನ, 50 ಲಕ್ಷ ಜನ ಅಪ್ಲೈ ಮಾಡಿದ್ರು ಅಲ್ಲಿ ಫೀಸ್ ಎಷ್ಟಿದೆ? 100 ರೂಪಾಯಿ ಇದೆ. 100 ರೂಪಾಯಿಗಿಂತ 1 ರೂಪಾಯಿ ಜಾಸ್ತಿ ಆಯ್ತು ಅಂತಂದ್ರೆ ಬಿಹಾರ UP ಯಲ್ಲೆಲ್ಲ ಏನ್ ಮಾಡ್ತಾರೆ? ಇಲ್ಲಿ 750 ರೂಪಾಯಿ ಅಲ್ಲ, 7,500 ರೂಪಾಯಿ ಫೀಸ್ ಜಾಸ್ತಿ ಮಾಡಿದ್ರು ಏನ್ ಮಾಡ್ತೀರಿ? ಸಾಲ ಮಾಡಿ ಕಟ್ತೀವಿ. ಈಗ ಫ್ರೆಂಡ್ ಅಲ್ಲಿ ಮಾತಾಡೋದು ಇವಾಗ ಸ್ಟೂಡೆಂಟ್ಸ್ ಏನಂತ ಅಂದ್ರೆ 750 ರೂಪಾಯಿ ಫೀಸ್ ಕಟ್ಬೇಕಂದ್ರೆ ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ಒಂದಿನ ಕೆಲಸ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ದ. ಅಂದ್ರೆ ನೀವೆಲ್ಲ ಎಷ್ಟು ಜನ ಸಾಲ ಮಾಡಿದೀರ ಅಂತ ಗೊತ್ತಿಲ್ಲ. ಸಾಲ ಮಾಡಿ ಅದು ಕಟ್ಟಿದ್ಬೇಕು. ಫೀಸ್ ವಾಪಸ್ ಫೀಸ್ ಅಷ್ಟು ಜಾಸ್ತಿ ಆಯ್ತಂದ್ರೆ ಯಾರಾದ್ರೂ ಪ್ರಶ್ನೆ ಮಾಡಿದೀರಾ? ಯಾರಾದ್ರೂ ಒಬ್ರು? ನೀವು ಈ ಲೈಬ್ರರಿ ಫೀಸ್ ಎಷ್ಟು ಪೇ ಮಾಡ್ತೀರಾ? 600 ರೂಪಾಯಿ. ನಾಳೆಯಿಂದ 2,000 ರೂಪಾಯಿ ಮಾಡ್ತೀನಿ ಅಂದ್ರೆ ಏನ್ ಮಾಡ್ತೀರಾ ನೀವು? ಏನ್ ಮಾಡ್ತೀರಾ? ಅಂದ್ರೆ ಲೈಬ್ರರಿ ಬಿಟ್ಟು ಹೋಗ್ತೀರಾ ಅಂದ್ರೆ ಕೇಳಲ್ಲ, ಯಾರು ಪ್ರಶ್ನೆ ಮಾಡಲ್ಲ. ₹600 ಇರೋ ಫೀಸ್ 2,000 ರೂಪಾಯಿ ಮಾಡ್ತೀನಿ ಅಂದ್ರೆ ಲೈಬ್ರರಿ ಬಿಟ್ಟು ಬ್ಯಾಗ್ ತಗೊಂಡು ಹೋಗ್ತೀರಾ ಅಷ್ಟೇ. ಅಲ್ಲಿ ಕೇಳಲ್ಲ ಯಾಕೆ 2,000 ಮಾಡಿದ್ರ ಅಂತ. ಇಲ್ಲಿ ವೈಫೈ, ಫ್ಯಾನು, ಲೈಟು ಇದೆಲ್ಲ ಇಲ್ಲ ಅಂತಂದ್ರೆ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೋತೀರಾ? ಕೇಳ್ತೀರಾ ತಾನೆ? ನೀವು ಕಟ್ಟಿರೋ 600 ರೂಪಾಯಿ ಕೇಳ್ತೀರಾ ಇಲ್ವಾ? 750 ರೂಪಾಯಿ ಫೀಸ್ ಜಾಸ್ತಿ ಇದೆ. ಮಾಡೋಂಥ ಎಕ್ಸಾಮ್ಸ್ ನೋಟಿಫಿಕೇಶನ್ ತುಂಬಾ ಕಡಿಮೆ ಇದೆ ಅಂತ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಆ ನೋಟಿಫಿಕೇಶನ್ ಎಕ್ಸಾಮ್ಸ್ ಬರೆಯೋದಕ್ಕೆ ಹೋಗ್ಬೇಕಂತಂದ್ರೆ ಹೋಗೋದಕ್ಕೆ 5,000 ರೂಪಾಯಿ ಖರ್ಚು ಮಾಡ್ಕೊಂಡು ಎಕ್ಸಾಮ್ ಬರೀಬೇಕು. ಅದೆಲ್ಲರಿಗೂ ಜಾಬ್ ಸಿಗುತ್ತಾ? ಇಲ್ಲಿ ಕಟ್ಟ 600 ರೂಪಾಯಿಗೆ ನಿಮಗೆ ಪ್ರತಿಯೊಂದು ಫೆಸಿಲಿಟಿ ಸಿಗ್ತಾ ಇದೆಯಿಲ್ಲ.
600 ರೂಪಾಯಿ ಸಿಗ್ತಾ ಇದೆಯಾ ಇಲ್ವಾ? 750 ರೂಪಾಯಿ ಜಾಬ್ ಸಿಗ್ತಾ ಇದೆಯಾ? ಸಿಗ್ತಾ ಇದೆಯಾ? ಅಲ್ಲೇನಾದ್ರೂ ಊಟ ತಿಂಡಿ ನೀವು ಇಲ್ಲಿಂದ ಹೋಗಿ ಎಕ್ಸಾಮ್ ಬರೆಯೋದಕ್ಕೆ ಹೋದಾಗ ಸ್ಟೇ ಉಳ್ಕೊಳೋದಕ್ಕೆಲ್ಲ ಏನೋ ವ್ಯವಸ್ಥೆ ಮಾಡ್ತಿದಾರಾ? KEದ್ರು ಮಾಡ್ತಿದಾರಾ? ಅಷ್ಟು ಏನು ಇಲ್ದೇನೆ 750 ರೂಪಾಯಿ ಯಾಕೆ ಫೀಸ್ ಪೇ ಮಾಡಬೇಕು? ಅಲ್ಲ, 100 ಕ್ವಶನ್ ಪೇಪರ್ 1 ಪೇಪರ್ 2 2 ಕ್ವಶನ್ ಪೇಪರ್ ಇರುತ್ತೆ, ಹೌದಾ? 20 ಪೇಜ್ ಒಂದೊಂದು ಕ್ವಶನ್ ಪೇಪರ್ ಬಂಡಲ್, 40 ಪೇಜ್. ಲಕ್ಷ ಪೇಪರ್ ಓಡಿಸ್ತೀನಿ ಅಂತಂದ್ರೆ 30 ಪೈಸೆ 40 ಪೈಸೆ ಬೀಳುತ್ತೆ, 50 ಪೈಸೆ ಬೀಳುತ್ತೆ. 40 ಪೇಜಿಗೆ ಎಷ್ಟು? 20 ರೂಪಾಯಿ ಖರ್ಚು ಮಾಡ್ತೇವೆ. ಇನ್ವಿಜಿಲೇಟರ್ಗೆ ಇಷ್ಟು ಜನ ಇರ್ತಾರೆ ಒಂದು ರೂಮಲ್ಲಿ? ಒಬ್ಬರೇ ಇರ್ತಾರ? 25 ಜನಕ್ಕೆ ಒಬ್ರು ಇರ್ತಾರ? 25 ಜನಕ್ಕೆ ಒಬ್ರು ಇರ್ತಾರಲ್ವಾ? ಮ್ಯಾಕ್ಸಿಮಮ್ ಅವ್ರಿಗೆ ಎಷ್ಟು ಕೊಡ್ತಾರೆ? 500 ರೂಪಾಯಿ. ಇಲ್ಲ ಮ್ಯಾಕ್ಸಿಮಮ್ 1000 ರೂಪಾಯಿ ಕೊಟ್ಟರೆ, ಜಾಸ್ತಿ ಅಂದ್ರೆ 1000 ರೂಪಾಯಿ. 350 ರೂಪಾಯಿ ಫೀಸ್. ಎಷ್ಟು? 350 ರೂಪಾಯಿ ಒಂದ್ ದಿನಕ್ಕೆ ಇನ್ವಿಜಿಲೇಟರ್ಗೆ, ಹೌದಾ? 25 ಜನ ಕ್ಲಾಸಲ್ಲಿ ಇರ್ತೀವಿ. 25 ಇಂಟು 5 ರೂಪಾಯಿ ಅಂದ್ರೆ ಎಷ್ಟಾಯ್ತು? 125. ಬೇಡ, 15 ರೂಪಾಯಿ ಇಟ್ಕೊಳ್ಳಿ, 20 ರೂಪಾಯಿ ಇಟ್ಕೊಳ್ಳಿ. 25 ಜನದ್ದು 500 ರೂಪಾಯಿ ಆಯ್ತು. ಇನ್ವಿಜಿಲೇಟರ್ ಫೀಸ್ ಆಯ್ತಾ? 25 ರೂಪಾಯಿ ಇನ್ವಿಜಿಲೇಟರ್ಗೆ, 20 ರೂಪಾಯಿ ಕ್ವಶನ್ ಪೇಪರ್ಗೆ, ಹೌದಾ ಇಲ್ವಾ? 45 ರೂಪಾಯಿ ಆಯ್ತು. ಅವರು ಬೇಸಿಕ್ ಅದು ಇದು ಎಕ್ಸ್ಟ್ರಾ ಮಿಸ್ಲೆನಿಯಸ್ ಅಂತಂದ್ರೆ ಎಷ್ಟು? ಒಂದು 20 ರೂಪಾಯಿ ಹಾಕ್ಬೋದಾ? ಎಷ್ಟಾಯ್ತು? 65 ರೂಪಾಯಿ ಆಯ್ತು. ಇನ್ನೂ ಒಂದು 15 ರೂಪಾಯಿ ಆಡ್ ಮಾಡಿ, ಪರವಾಗಿಲ್ಲ. ಅವರೇ ಬಂದವರಿಗೆ ಟೀ ಕಾಫಿ ಚಾ ಎಲ್ಲ ಕುಡಿಲಿಲ್ಲ. ಅದು ಪರ್ ರೇಟ್ ಹೇಳ್ತಾ ಇರೋದು, ಪರ್ ರೇಟು. ನೀವು 25 15 ರೂಪಾಯಿ ಹಾಕಿದ್ರೆ ಎಂತ ಟೀ ಬರುತ್ತೆ? 25 ಜನ ಇಂಟು 15 ರೂಪಾಯಿ ಮಾಡಿದ್ರೆ ಎಷ್ಟಾಯ್ತು? 375 ರುಪೀಸ್ ಆಯ್ತಾ ಇಲ್ವಾ? 375 ರುಪೀಸ್. ಯಾವ್ದಾದ್ರು ಧಾರವಾಡದಲ್ಲಿ ಅಷ್ಟು ಒಂದು 10 ಜನ ಟೀ ಕುಡಿಬೋದಾ? ಇಲ್ಲ 40-70 ಜನ ಟೀ ಕುಡಿಬೋದ ಅನ್ಬೋದು. ಅಂದ್ರೆ ನೀವು ಕಟ್ಟ 65 ರೂಪಾಯಿ, ಕರೆಕ್ಟಾ? 65 ರೂಪಾಯಲ್ಲಿ ಎಲ್ಲಾ ಫೆಸಿಲಿಟೀಸ್ ಕೊಟ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೋದು. ಆದ್ರೆ ಫೀಸ್ ಎಷ್ಟು ತಗೊಂತಾ ಇದಾರೆ? ಬೇಡ, ಇನ್ನೂ ಒಂದು 20-50 ರೂಪಾಯಿ ಜಾಸ್ತಿ ತಗೊಳ್ಳಿ, 100 ರೂಪಾಯಿ ತಗೊಳ್ಳಿ. ಇಲ್ಲ ನಿಮ್ಮ ದುಡ್ಡಲ್ಲಿ ಸರ್ಕಾರ ನಡೆಸಬೇಕು, KE ನಡೆಸಬೇಕು ಅಂದ್ರೆ ಇನ್ನೂ 100 ರೂಪಾಯಿ ಜಾಸ್ತಿ ತಗೊಳ್ಳಿ. ಜಾಸ್ತಿ ಅಂತಂದ್ರೆ ಏನೋ ಎಕ್ಸಾಮ್ಸ್ ತುಂಬಾ ಪ್ರಾಮಾಣಿಕವಾಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ, ಒಂದು ಅಕೌಂಟಬಿಲಿಟಿ ಇದೆ, ಒಂದು ಟ್ರಾನ್ಸ್ಪರೆಂಟ್ ಇದೆ ಅಂತಂದ್ರೆ ಒಂದು 100 ರೂಪಾಯಿ ಜಾಸ್ತಿ ತಗೊಬಹುದು, ಹೌದಾ? 100 ರೂಪಾಯಿ ಅಂತಂದ್ರೆ 200 ರೂಪಾಯಿ ಜಾಸ್ತಿ ಮ್ಯಾಕ್ಸಿಮಮ್ ಅಂತಂದ್ರೆ. 200 ರೂಪಾಯಿ ಆದ್ರೆ ಯಾರಾದ್ರೂ ಪ್ರಶ್ನೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಪ್ರಶ್ನೆ ಮಾಡ್ತಾ ಇದ್ವಿ, UPSC ಅಷ್ಟು ತಗೊಂಡಿಲ್ಲ, ಪರವಾಗಿಲ್ಲ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ. ಅದೇ ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ? 750 ರೂಪಾಯಿ. ಆ ಫೀಸ್ ನೋಡಿದ್ರೆ ಎಷ್ಟೋ ಜನ ಅಪ್ಲಿಕೇಶನ್ ಹಾಕಿಲ್ಲ. ಅದನ್ನ ಯಾವ್ದೇ ಅಪ್ಲಿಕೇಶನ್ ಇದು ಕಡಿಮೆ ಮಾಡಿದ್ರೆ ಆಗದೆ ಇದ್ರೆ ನನ್ಗೆ ದುಡ್ಡು ಉಳಿತಾ ಇದೆ ಅನ್ನೋದ್ರ ಪ್ರಕಾರ ಅಪ್ಲಿಕೇಶನ್ ಹಾಕೋ ಪರಿಸ್ಥಿತಿ ಬಂದಿದೆ, ಹೌದಾ ಇಲ್ವಾ? ಹಾಕ್ಬೇಕಾದ್ರಲ್ಲಿ ಆಪ್ಷನ್ಸ್ ಇರುತ್ತೆ. ಎಷ್ಟು ನಿಮ್ಮ ಕ್ವಾಲಿಫಿಕೇಶನ್ಸ್ ಪ್ರಕಾರ ಯಾವ ಅಪ್ಲಿಕೇಶನ್ಸ್ ಎಷ್ಟು ನೋಟಿಫಿಕೇಶನ್ 1 2 3 4 ವೇಕೆನ್ಸಿ ಇದೆ, ಅದಕ್ಕೂ 100 ರೂಪಾಯಿ ಕಟ್ಟಬೇಕು. ಫಸ್ಟ್ ಅಂತಂದ್ರೆ 750 ರೂಪಾಯಿ ಕಂಪಲ್ಸರಿ. ಅದ್ರ ಕೆಳಗಡೆ 3-4 ವೇಕೆನ್ಸಿ ಸುಮ್ಮನೆ 3-4 ನೋಟಿಫಿಕೇಶನ್ಸ್ ಇರುತ್ತೆ, ಅದು ನಿಮಗೆ ಅಪ್ಲೈ ಆಗಲ್ಲ ಅಂತ ಹೇಳುದು. ಅದಕ್ಕೂ ಎಷ್ಟು ಮಾಡಬೇಕು? 100 ಅಂತಂದ್ರೆ 750 ಪ್ಲಸ್ 5 ನೋಟಿಫಿಕೇಶನ್ಸ್ ಇರುತ್ತೆ, 1250 ರೂಪೀಸ್ ಒಂದು ನೋಟಿಫಿಕೇಶನ್. ಆ ತರ ಸುಮ್ಮನೆ 5-6 ಮಾಡ್ಕೊಂಡು ಏನ್ ಮಾಡಿದಾರೆ ಇಲ್ಲಿ? ಅಲ್ಲ, ಇದಕ್ಕೆ ವೇಕೆನ್ಸಿನದು ಹೋಗ್ಲಿ, ಏನೋ ಒಂದು 5,000 ಪೋಸ್ಟ್ ಕರೆದು FD ST ನೋಟಿಫಿಕೇಶನ್ಸ್ ಮಾಡಿದ್ರೆ 5,000 ಪೋಸ್ಟ್ ಇದೆ ಅಂತಂದ್ರೆ ಆಯ್ತಪ್ಪ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಸಾಲ ಮಾಡಿದ್ರೆ ಪರವಾಗಿಲ್ಲ, ಈ ನೋಟಿಫಿಕೇಶನ್ಸ್ ಅಪ್ಲೈ ಮಾಡೋಣ ಅಂತ ಇತ್ತು, ಹೌದಾ ಇಲ್ವಾ? ಏನೋ ಒಂದು 20,000 PSI PC ಹುದ್ದೆಗಳು ಕರೆದು ಒಂದೇ ನೋಟಿಫಿಕೇಶನ್ಸ್ ಮಾಡಿದ್ದಾರೆ, ಅದಕ್ಕೆ ಇಷ್ಟು ಫೀಸ್ ತಗೊಳ್ತಾ ಇದ್ದಾರೆ ಅಂತಂದ್ರೆ ಪರವಾಗಿಲ್ಲ. ಇನ್ನು ಮುಂದೆ ಪ್ರತಿಯೊಂದು ಎಕ್ಸಾಮ್ಸ್ KE ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, KSP ಗೊತ್ತಾ ಇಲ್ವಾ? ಅದರಲ್ಲೂ ಕೇಳ್ತಿದ್ದಾರೆ ನಾವೇ ಮಾಡ್ತೀವಿ ಅಂತ ಹೇಳಿ, ಬಟ್ ನಾವು ಅಬ್ಜೆಕ್ಟ್ ಮಾಡ್ತಾ ಇದೀವಿ KE ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಲಿಕ್ಕೆ. ನಾವೆಲ್ಲರೂ ಪ್ರಶ್ನೆ ಮಾಡಿದ್ರೆ ಫೀಸನ್ನ ಕಡಿಮೆ ಮಾಡಿಸ್ಬೋದು. ಮತ್ತು ಪ್ರತಿ ಇಲಾಖೆಯಿಂದ ನೋಟಿಫಿಕೇಶನ್ಸ್ ಬರೀ 50 ಎಲ್ಲ ತಗೊಂಡ್ರೆ ನೀವು ಬೈಕಾಟ್ ಮಾಡಬೇಕು, ಇಷ್ಟೆಲ್ಲ ಮಾಡ್ತೀನಿ ಅಂದ್ರೆ ಆಗೋದೇ ಇಲ್ಲ ಅಂತ ಹೇಳಿ. ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಎಕ್ಸಾಮ್ಸ್ ಬರೀತೀರಾ, ಓದ್ತಾ ಇರ್ತೀರಾ, ಬಟ್ ಅಲ್ಲಿ ರೀಪೋಸ್ಟ್ ಮಾಡಿ, ಟ್ವೀಟ್ ಮಾಡಿದಾಗ ಒಂದು ರೀಪೋಸ್ಟ್ ಮಾಡಿ ಅಂತಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ 10% ಸ್ಟೂಡೆಂಟ್ಸ್ ಹತ್ರ ಟ್ವಿಟರ್ ಅಕೌಂಟ್ ಯಾರ ಹತ್ರ ಯೂಸ್ ಮಾಡ್ತಾ ಇಲ್ಲ, ಹೌದಾ ಇಲ್ವಾ? ಮತ್ತೆ ಚೇಂಜಸ್ ಅಂದ್ರೆ ಎಲ್ಲ ಆಗುತ್ತೆ.
ಲಾಸ್ಟ್ ಟೈಮು ಲೈನ್ ಮ್ಯಾನ್ ಹುದ್ದೆಗಳು ಎಷ್ಟು ಜನ ನೀವು ಎಕ್ಸಾಮ್ಸ್ ಆಗಬೇಕು ಅಂತ ಹೇಳಿದ್ರಿ, ಹೌದಾ ಇಲ್ವಾ? ಇದೀರಾ ಇಲ್ವಾ ಇಲ್ಲಿ ಎಷ್ಟು ಜನ? ಮಾತಾಡಪ್ಪ, ಇದೆಯಾ ಇಲ್ವಾ? ಆದ್ರೆ ಲಾಸ್ಟ್ ಟೈಮ್ ಎಷ್ಟೊಂದು ಪ್ರಯತ್ನ ಮಾಡಿದ್ವಿ, ಆಗಿಲ್ಲ. ಬಟ್ ಲಾಸ್ಟ್ ಟೈಮ್ ಮಾಡಿರೋ ಪ್ರಯತ್ನ ಮತ್ತು ಲಾಸ್ಟ್ ಟೈಮ್ ಮಾಡಿರೋ ಒಂದು ಹೋರಾಟ ಧಾರವಾಡದಲ್ಲಿ, ಈಗ ಮತ್ತೆ ಲೈನ್ ಮ್ಯಾನ್ ಹುದ್ದೆಗಳು ಕರೀತಾ ಇದ್ದಾರೆ. ನಾನು ಎಲ್ಲೂ ಹೇಳಲಿಲ್ಲ, ಬಟ್ ನಾನು ನಿಮ್ಮ ಪರ್ಸನಲಿ ಹಿಂಗೆ ಹೇಳ್ತಾ ಇದ್ದೀನಿ. ಸುಮಾರು 7,500 ಹುದ್ದೆಗಳನ್ನ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಗೆ ಅಪ್ರೂವಲ್ ಕಳಿಸಿದ್ದಾರೆ ಲೈನ್ ಮ್ಯಾನ್ ಹುದ್ದೆ. ಅದರಲ್ಲಿ ಒಂದು 2,000 ರಿಂದ 3,000 ಹುದ್ದೆ ನೋಟಿಫಿಕೇಶನ್ಸ್ ಅಂದರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗುತ್ತೆ. 2,000 ರಿಂದ 3,000 ಪೋಸ್ಟು. ಅದು 10th ಲೆವೆಲ್ಗೆ ಒಂದು KE ಇಂದ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಮುಂಚೆ ಯಾವುದು ಡೈರೆಕ್ಟ್ ಪರ್ಸೆಂಟೇಜ್ ಮೇಲೆ ಇತ್ತು, ಹೌದಾ? ಈಗ ನೆಕ್ಸ್ಟ್ ಫರ್ದರ್ ಈಗ ಒಂದು ಆಗಂತ ನೋಟಿಫಿಕೇಶನ್ಸ್ 10th ಮೇಲೆ KE ಇಂದ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಎಲ್ಲರೂ ಅದ್ರ ಬಗ್ಗೆ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ಅದು ನಿಮ್ಮ ಪ್ರಯತ್ನದಿಂದನೇ ಈಗ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇರೋದು. ಅಲ್ಲ, ಅದು ಎಕ್ಸಾಮ್ಸ್ ನಾವು ಅದು ತುಂಬಾ ಪ್ರಯತ್ನ ಮಾಡಿದ್ವಿ. ಈಗ ನಾವು ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡಿದ್ಮೇಲೆ ಸರ್ಕಾರಕ್ಕೆ ಗೊತ್ತಾಗಿದೆ ನಾವು ಇನ್ನು ಮುಂದೆ ಬಿಡಲ್ಲ ಅಂತ ಹೇಳಿ. ಇನ್ನು ಮುಂದೆ ಯಾವುದು ಅಷ್ಟೇ ಡೈರೆಕ್ಟ್ ಎಕ್ಸಾಮ್ಸ್ ಅಂದ್ರೆ ಡೈರೆಕ್ಟ್ ಮೆರಿಟ್ ಲಿಸ್ಟ್ ಅಲ್ಲದೆ ಎಕ್ಸಾಮ್ ಥ್ರೂನೇ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು. ಸ್ಕೋರ್ ಹೈಯೆಸ್ಟ್ ಇದೆ, ಇಲ್ಲ ಪರ್ಸೆಂಟೇಜ್ 10% PUC ಪರ್ಸೆಂಟೇಜ್ ಮೇಲೆ ಯಾವುದು ರೆಕ್ರೂಟ್ಮೆಂಟ್ ಮಾಡ್ಕೊಬಾರ್ದು ಅಂತಾನೆ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮುಂದೆ ಯಾವುದು ಪರ್ಸೆಂಟೇಜ್ ಮೇಲೆ ರೆಕ್ರೂಟ್ಮೆಂಟ್ ಆಗಲ್ಲ, ಯಾಕೆಂದ್ರೆ ಇಲ್ಲಿ ವರ್ಷಾನುಗಟ್ಟಲೆ ಕಷ್ಟಪಟ್ಟು ಹೋದವರಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನ ಪರಿಗಣಿಸಿ ನಾವು ಏನು ಸರ್ಕಾರಕ್ಕೂ ಅಷ್ಟೇ ಎಲ್ಲ ಕಡೆ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಮುಂದೆ ಯಾವ ಎಕ್ಸಾಮ್ಸ್ನು ಪರ್ಸೆಂಟೇಜ್ ಮೇಲೆ ರೆಕ್ರೂಟ್ಮೆಂಟ್ ಮಾಡ್ಕೊಳಲ್ಲ, ಒಂದು ಎಕ್ಸಾಮ್ಸ್ ಥ್ರೂನೇ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು. ಈಗಾಗಂತ ಒಂದು ಎಕ್ಸಾಮ್ಸ್ ಅದೂ ಅಷ್ಟೇ. ಅದ್ರ ಜೊತೆ ಇನ್ನೊಂದು KPTCL ಸಾಕಷ್ಟು ಎಕ್ಸಾಮ್ಸ್ ಇದಾವೆ. AE, JE ಮತ್ತು AEE ಎಲ್ಲ ಎಕ್ಸಾಮ್ಸ್ ಇದಾವೆ. ಒಂದು ಇನ್ಸೈಡ್ ಪ್ರಮೋಷನ್ಸ್ AEE, AE ಮತ್ತು JE ಎಲ್ಲ ನೋಟಿಫಿಕೇಶನ್ಸ್ ಆಗುತ್ತೆ. ಮತ್ತೆ ನಾವು ಮೇಜರ್ ಫೋಕಸ್ ಮಾಡ್ತಾ ಇರೋದು ಅಂದ್ರೆ FD ST ನೋಟಿಫಿಕೇಶನ್ಸ್ ಆಗಬೇಕು ಅಂತ ನಾವು ಇದು ಮಾಡ್ತಾ ಇದ್ವಿ. ತುಂಬಾ ವರ್ಷದಿಂದ ಆಗಿಲ್ಲ. ಪ್ರತಿಯೊಬ್ಬರೇ ಎಕ್ಸಾಮ್ಸ್ ಬರೀತಿರಲ್ಲ, ಅದು FD ST ಎಲ್ಲರೂ ಅಪ್ಲೈ ಮಾಡ್ತಿರಲ್ವಾ, ಅದಕ್ಕೆ ಅಟ್ಲೀಸ್ಟ್ ನಾವೊಂದು 2-3 ಸಾವಿರ ಪೋಸ್ಟ್ ನೋಟಿಫಿಕೇಶನ್ ವೇಕೆನ್ಸಿ ಆದರೂ ಕಲಿಬೇಕಂತ ಅವಾಗಿಂದ ಇದು ಮಾಡ್ತಾ ಇದ್ವಿ. ನೋಡೋಣ ಎಷ್ಟಾಗುತ್ತಷ್ಟು ನಾವು ಮಾಡಿಸೋ ಪ್ರಯತ್ನ ಮಾಡ್ತಿದ್ದೀವಿ. ಬಟ್ ಸರ್ಕಾರನೇ ಈಗ ನೀವೇ ಸ್ವಲ್ಪ ಏನಂದ್ರೆ ಏನೋ ಯಾರೋ ಮಾಡ್ಕೊತಾರೆ ಅಂದ್ರೆ ಆಗಲ್ಲ. ಅದನ್ನ ನೀವು ಅಟ್ಲೀಸ್ಟ್ ನೀವು ಕೂತಿರೋ ಜಾಗದಲ್ಲಾದ್ರೂ ನೀವು ಪ್ರಶ್ನೆ ಮಾಡಲೇಬೇಕಾಗುತ್ತೆ. ಮತ್ತೆ ಟೀಚರ್ ವೇಕೆನ್ಸಿನೂ ಅಷ್ಟೇ 10,567 ವೇಕೆನ್ಸಿಯನ್ನು ಫಿಲ್ ಮಾಡ್ತಿದ್ದಾರೆ ಇವಾಗ. ನಾನೇ ಕಂಟಿನ್ಯೂಸ್ ಆಗಿ ಹೋಗಿ ಇದು ಮಾಡಿದ್ದೀವಿ. ಅದು ಟೀಚರ್ ವೇಕೆನ್ಸಿ ಆಗಿದೆ. ನಾನು HK 5,000 ಪೋಸ್ಟ್ ಇದೆ, HK ಪೋಸ್ಟ್ 5,267 ಪೋಸ್ಟ್ ಇದೆ. ಅದು ಈಗ TT ಎಕ್ಸಾಮ್ಸ್ ಅಲ್ಲಲ್ಲ, TT ಎಕ್ಸಾಮ್ಸ್ಗೆ BEdಗೆ ಅವಕಾಶ ಇಲ್ಲ, ಪೇಪರ್ ಒಂದು PSTRಗೆ. ಬಿಕಾಸ್ ಏನಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಸ್ಟೇಟ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ PSTRಗೆ. ಒಂದೇ D.Ed ಅವ್ರಿಗೆ ಅಷ್ಟೇ ಅವಕಾಶ ಮಾಡಿಕೊಟ್ಟಿದ್ದಾರೆ. D.Ed ಅವ್ರಿಗೆ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ, ನಾನೇ ಜಡ್ಜ್ಮೆಂಟ್ ಓದಿದ್ದೀನಿ ನೀಟಾಗದು. ಅದ್ರ ಪ್ರಕಾರ ಈಗ ಬೇರೆ ಬೇರೆ ಸ್ಟೇಟ್ಸ್ ಮತ್ತೆ ಸ್ಟೂಡೆಂಟ್ಸ್ ಯಾರು ಇದ್ದಾರೆ ಅವರೆಲ್ಲರೂ ರಿವ್ಯೂ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ಗೆ. ಆ ರಿವ್ಯೂ ಪ್ರಕಾರ ಏನಾಗುತ್ತೆ ಗೊತ್ತಿಲ್ಲ. ಇನ್ನ ರಿವ್ಯೂ ಅಲ್ಲಿ ಮತ್ತೆ ಅದು ಜಡ್ಜ್ಮೆಂಟ್ ಯಾವಾಗ ಬರುತ್ತೆ ಏನಂತ ನಿಮ್ಗೆ ಸುಪ್ರೀಂ ಕೋರ್ಟ್ ಗೊತ್ತು. 1 or 2 ಮಂತ್ಸ್ ಟುಗೆದರ್ ತಗೊಂಡೋಗ್ತದೆ ಟೈಮು. ಬಟ್ ಇಲ್ಲಿ ಅಂತೂ ಇದು ಶಿಕ್ಷಣ ಇಲಾಖೆ ಅಂತ ಅಂದ್ರೆ ಎಕ್ಸಾಮ್ಸ್ ಅಂತ ಪ್ರೋಸೆಸ್ ಕಂಟಿನ್ಯೂ ಮಾಡ್ತಾರೆ. ನೆಕ್ಸ್ಟ್ ನವೆಂಬರ್ ಫಸ್ಟ್ ವೀಕ್ ಅಂತ ಹೇಳಿದ್ರು ಅವರು. ನಾನು ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ CT ಎಕ್ಸಾಮ್ಸು ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ TT ಆದ್ಮೇಲೆ ನೆಕ್ಸ್ಟ್ ನೋಡೋಣ ಅದೇನಾಗುತ್ತೆ ಅಂತ ಹೇಳಿ. ಮತ್ತು PSTR, GPSTR, HSTR ಅಷ್ಟು ನೋಟಿಫಿಕೇಶನ್ಸ್ ಆಗ್ತಾ ಇದೆ. ರ್ಯಾಷನಲೈಸೇಷನ್ ಮಾಡಿ ಎಲ್ಲ ನೋಟಿಫಿಕೇಶನ್ಸ್ ಮಾಡ್ತಿದ್ದಾರೆ. ಈಗ 5,000 ಪೋಸ್ಟ್ ಇದಕ್ಕಿದೆ. ನಾನು HKಗೆ 5,267 ಪೋಸ್ಟ್ ಇದೆ. ಸ್ವಲ್ಪ ಎಲ್ಲ ಸ್ವಲ್ಪ ಸೀರಿಯಸ್ ಆಗಿ ಓದ್ಕೊಳ್ಳಿ. ಇನ್ನೂ ಪೋಸ್ಟ್ ಅದು ಕಡಿಮೆ. ಟೋಟಲ್ ವೇಕೆನ್ಸಿ ಒಂದು ಆಲ್ಮೋಸ್ಟ್ 727 ಏನೋ ವೇಕೆನ್ಸಿ ಇದೆ. ಹಂಗಾಗಿ ಯಾವಷ್ಟು ಪೋಸ್ಟ್ ತುಂಬಾ ಕಡಿಮೆ ಆಯ್ತು. ನಾನು ಒಂದು 30,000 ಪೋಸ್ಟ್ ಆದ್ರೂ ಕಾಲ್ ಮಾಡ್ಬೇಕಂತ ಹೇಳಿ ಪ್ರಯತ್ನ ಮಾಡ್ತೀವಿ. ಬಟ್ ಆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಸದ್ಯಕ್ಕೆ ಅಷ್ಟು ಸಿಕ್ಕಿದೆ. ನೆಕ್ಸ್ಟ್ ಅದು ಈ ನೆಕ್ಸ್ಟ್ ಫೈನಾನ್ಷಿಯಲ್ ಇದು ಏನು ಅಕಾಡೆಮಿಕ್ ಇಯರ್ ಇದೆಯಲ್ಲ, ಅಕಾಡೆಮಿಕ್ ಇಯರ್ ಇರಲಿ ನಿಮಗೂ ಆರ್ಡರ್ ಕಾಪಿ ಕೊಟ್ಟು ಜಾಯ್ನಿಂಗ್ ತೊಗೊತೀನಿ ಅಂತ ಹೇಳ್ತಿದ್ದಾರೆ. ನವೆಂಬರ್ ಫಸ್ಟ್ ವೀಕ್ ಈ ವೀಕಲ್ಲಿ ಏನೋ CET ನೋಟಿಫಿಕೇಶನ್ ಮಾಡಿ ಡಿಸೆಂಬರ್ ಎಂಡ್ ಅದೆಲ್ಲ ಎಂಡ್ ಮಾಡ್ತಾರೆ. ಅಂದರೆ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಡಿಸೆಂಬರ್ ಎಂಡ್ ಆದಮೇಲೆ ನೆಕ್ಸ್ಟ್ ಜನವರಿ ಇಂದ ಸ್ಟಾರ್ಟ್ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ರಿಸಲ್ಟ್ ಎಲ್ಲ ಇರುತ್ತಲ್ಲ, ಅಲ್ಲಿಂದ ನೀವು ನೆಕ್ಸ್ಟ್ ಮಾರ್ಚ್, ಏಪ್ರಿಲ್, ಮೇ, ಜೂನ್ಗೆಲ್ಲ ನೀವು ಆರ್ಡರ್ ಕಾಪಿ ತೊಗೊಂಡಿರ್ತೀವಿ. ಆ ರೀತಿ ಇದೆ ಪ್ರೋಸೆಸ್. ತುಂಬ ಸ್ಪೀಡ್ ಇದೆ. ಅಲ್ಲಿ ಕಮಿಷನರ್ ಸುರಾಳ್ಕರ್ ಸರ್ ತುಂಬ ಸಪೋರ್ಟಿವ್ ಇದ್ದಾರೆ. ಬೇಗ ಮುಗಿಸೋ ಥರ ಮಾಡೋಣ. ಬಟ್ ಆದರೆ ವೇಕೆನ್ಸಿ ತುಂಬ ಕಡಿಮೆ ಇರ್ತದೆ. ನೆಕ್ಸ್ಟ್ ಇಯರ್ ಇನ್ನೂ ಒಂದು 20,000 ವೇಕೆನ್ಸಿ ಆದರೂ ಟೀಚರ್ ವೇಕೆನ್ಸಿ ಫಿಲ್ ಮಾಡಬೇಕು. ಇದ್ರ ಜೊತೆ ತುಂಬ ವೇಕೆನ್ಸಿ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟಿಂದ. PC PSI ನೋಟಿಫಿಕೇಶನ್ಸ್ ಆಗಬೇಕು.
ಆ ನೋಟಿಫಿಕೇಶನ್ಸ್ ಅಷ್ಟೇ. ಮೊನ್ನೆ ನಾವು PSI ನೋಟಿಫಿಕೇಶನ್ಸ್ ಮತ್ತೆ ವಯೋಮಿತಿ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ವಿ ನ್ಯೂಸ್ ಚಾನಲ್ ಅವ್ರಿಗೆ. ಹೋಮ್ ಮಿನಿಸ್ಟರ್ ಕೇಳೋದಕ್ಕೆ ಅಂತ ಕೇಳಿದ್ವಿ ಅವರಿಗೆ. ನ್ಯೂಸ್ ಚಾನಲ್ ಮುಖಾಂತರ ಅವ್ರ ರಿಪೋರ್ಟರ್ಸ್ ಮುಖಾಂತರ ಹೋಮ್ ಮಿನಿಸ್ಟರ್ಗೆ ಎಷ್ಟು ವೇಕೆನ್ಸಿ ಆಗುತ್ತೆ, ಸಾರಿ PSI ನೋಟಿಫಿಕೇಶನ್ಸ್ ಯಾವಾಗ ಮತ್ತು ವಯೋಮಿತಿ PCO ನೋಟಿಫಿಕೇಶನ್ಸ್ ಕೇಳಿ ಅಂತಂದ್ರೆ ಅವ್ರು ಇದ್ರ ಬಗ್ಗೆ ಕೇಳಿದ್ರೆ ಅವರು 545 ರೆಕ್ರೂಟ್ಮೆಂಟ್ ಮಾಡ್ಕೊಂಡಿದ್ದೀವಿ, 402 ಬಂದಿದೆ, ಅಲ್ಲಿ ಟ್ರೈನಿಂಗ್ ಹೋಗಿದ್ದಾರೆ, ಅಲ್ಲಿ ಟ್ರೈನಿಂಗಲ್ಲಿ ಜಾಗ ಇಲ್ಲ, ಅವ್ರು ಬಂದಾದ್ಮೇಲೆ ಇದಿದೆ ಕತೆ ಹೇಳ್ತಾ ಇದ್ದಾರೆ. ನಾವು ಕೇಳೋ ಪ್ರಶ್ನೆ ಏನಿದೆ, ಡೈರೆಕ್ಟ್ ನೋಟಿಫಿಕೇಶನ್ಸ್ ಮಾಡ್ತೀರಾ, ವಯೋಮಿತಿ ಕೊಡ್ತೀರಾ ಅಂತ ಕೇಳಿದ್ರೆ ಅಂತ ಅವರು ಬೇಕು ಅಂತ ಟಾಪಿಕ್ ಡೈವರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಅದಾದ್ಮೇಲೆ ನಾವು ಚೀಫ್ ಸೆಕ್ರೆಟರಿ ಶಾಲಿನಿ ರಜಿಸ್ಟರ್ ಅವ್ರನ್ನ ಭೇಟಿ 600 ವೇಕೆನ್ಸಿ ಏನಿದೆ PSI ಅದು ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಬಟ್ ಆದರೆ ನಾವು ಮಾಡೋ ತನಕ ನಾವು ನಂಬಂಗಿಲ್ಲ. ಯಾಕೆಂತಂದ್ರೆ ಅವ್ರು ನಮಗೆ ಗೊತ್ತಿದೆ, ಒಂದೆರಡು ಸುಳ್ಳು ಹೇಳಿದ್ರೆ ಏನೋ ನಂಬೋದಾಯ್ತು. ಸುಳ್ಳಿನ ನರ್ಮಲೆ ಹೇಳಿರೋದ್ರಿಂದ ನಾವು ನಂಬೋ ಪ್ರಯತ್ನಿಸಿಲ್ಲ. ಯಾಕೆಂದ್ರೆ ಅಷ್ಟು ಆ ಒಂದು ಸಿಚುವೇಶನ್ ಇದೆ, ಹೌದಲ್ವಾ? ಕರೆಕ್ಟಾ? ಈ ಒಂದು ನೋಡಿದ್ರೆ ಅಷ್ಟೇ ಎಲ್ಲ ಪ್ರತಿಯೊಂದು ಮಿನಿಸ್ಟರ್ ಇವಾಗೇನೋ ಒಂದು ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಕಡಿಮೆ ಸುಳ್ಳು ಹೇಳ್ತಾರೆ ಬರೋದು ಮೊದಲು ಇವಾಗ, ಹೌದಲ್ವಾ? ಪರಮೇಶ್ವರ್ ಸರ್ ನಿಂದು ಮುಂದುವರೆದಿದೆ ಅಂತೆ. ಅವಾಗ ನೋಡಿ 2 ದಿನ ಅಲ್ಲ, 2 ದಿನ ಅಂದ್ರೆ ಅವ್ರಿಗೆ ಗೊತ್ತು, ಅವರಿಗೆ 2 ದಿನದಲ್ಲಿ ನನಗೆ ಗೊತ್ತದು 2 ದಿನ ನೋಟಿಫಿಕೇಶನ್ಸ್ ಆಗಲ್ಲ ಅಂತಾನೆ ನಾನು ಓದಿದಲ್ಲಿ. ನೋಟಿಫಿಕೇಶನ್ಸ್ ಮಾಡಲ್ಲ ಅಂದ್ರೆ 2 ದಿನದಲ್ಲಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಂದ್ರೆ 2 ದಿನದ ವ್ಯತ್ಯಾಸನೇ ಇಲ್ಲ ಅವರಿಗೆ. ಅಂದ್ರೆ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಈಗ ದಿನಗಳು ಬಂದಿದ್ದಾರೆ. ಆಮೇಲೆ ಇದಕ್ಕೇನಾದ್ರು ಒಂದು ಸ್ವಲ್ಪ ಜನ ಹೇಳ್ಬೇಕು ಅವ್ರಿಗೆ, 2 ದಿನ ಇಲ್ಲೋದು, 2 ದಿನಕ್ಕೆ ಇಲ್ಲೋದು, 2 ದಿನ ಅಂತ ನಿಲ್ಲಿದ್ರೆ ಅದನ್ನ ಇಲ್ಲ. ನಾವೇನು ಗೊತ್ತಾ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಅಟ್ಲೀಸ್ಟ್ ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಮತ್ತೆ ಚೇಂಜಸ್ ಆಗುತ್ತೆ. ಪ್ರತಿದಿನ ನಾವು ಹೋರಾಟ ಮಾಡಿ ರೋಡಲ್ಲಿ ಕುತ್ಕೊಂಡು ಮಾಡ್ತೀವಿ, ಅದು ಸರ್ಕಾರಕ್ಕೂ ಗೊತ್ತಾಗಬೇಕು ನಾವು ಬಿಡಲ್ಲ ಅಂತ ಹೇಳ್ಬೇಕು. ಲಾಸ್ಟ್ ಟೈಮ್ ಹೋರಾಟ ಮಾಡಿದ್ವಿ, ತಿರ್ಗಾ ಮತ್ತೆ ನಾವು DCI ಕಚೇರಿ ಮುಂದೆ ಅವರಂದ್ರೆ ಧರಣಿ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಬಟ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಎಲ್ಲ ಸಹಕಾರ ಬೇಕಿದೆ. ಯಾಕೆಂದ್ರೆ ನೀವೆಲ್ಲ ಒಂದಿನ ಬಂದಿದ್ದಕ್ಕೆ ಇಷ್ಟೆಲ್ಲ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗಿದೆ. ಧಾರವಾಡದಲ್ಲಿ ಮೇ ಬಿ ಎಲ್ಲರೂ ಬಂದಿದ್ದೀರಾ ಅನ್ಕೊಂತೀನಿ ಅಲ್ವಾ? ಯಾರು ಮಿಸ್ ಆಗಿಲ್ಲ. ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ನಾವು ಇಲ್ಲಿಂದ ಸಂಕಲ್ಪ ಲೈಬ್ರರಿ, ಸಂಕಲ್ಪ ಇಟ್ಕೊಂಡು ಮಾಡಿದ್ವಿ. ಅದು ಯಶಸ್ವಿ ದೊಡ್ಡ ಮಟ್ಟಕ್ಕೆ ಆಗಿತ್ತು. ಅದು ನ್ಯಾಷನಲ್ ನ್ಯೂಸ್ ಚಾನಲಲ್ಲಿ ತುಂಬ ನ್ಯೂಸ್ ಆಗಿದೆ. ಪ್ಲಸ್ ಇನ್ನೊಂದೇನಪ್ಪ ಅಂತಂದರೆ ನಿಮ್ಗೆ ಗೊತ್ತಿರಬೇಕಾಯ್ತು, 1 ವರ್ಷ ಆದರೂ ನೋಟಿಫಿಕೇಶನ್ಸ್ ಆಗಲ್ಲ. ನ್ಯೂಸ್ ಪೇಪರಲ್ಲೆಲ್ಲ ಬಂದಿತ್ತು ಹೇಳಿದ್ರೆ ಇಲ್ಲ. ನಾನೇ ವಾಸ್ತವ ಸತ್ಯ ಹೇಳಿದ್ದೀನಿ. ಇನ್ನು 6 ತಿಂಗಳು 1 ವರ್ಷ ಆಗಿದ್ರು ಗೌರ್ಮೆಂಟಲ್ಲಿ ಎಷ್ಟು ವೇಕೆನ್ಸಿ ಇದೆ ಅದ್ರ ಬಗ್ಗೆ ಅವರು ಕಾಳಜಿನೇ ಇರಲಿಲ್ಲ. ಯಾವಾಗ ಅಷ್ಟು ಜನ ಸ್ಟೂಡೆಂಟ್ಸ್ ಒಂದು ಕಡೆ ಸೇರ್ಕೊಂಡಿದ್ದೀವಿ, ಅವಾಗಲೇ ಸರ್ಕಾರದಲ್ಲಿ ಎಲ್ಲೆಲ್ಲಿ ವೇಕೆನ್ಸಿ ಇದೆ ಅಂತ ಈಗಲೂ ಹುಡುಕ್ತಾ ಇದ್ದಾರೆ. ನಿಮ್ಗೆ ಗೊತ್ತಿಲ್ಲ ಅಷ್ಟೇ, ಈಗಲೂ ಹುಡುಕ್ತಾ ಇದ್ದಾರೆ ಎಲ್ಲೆಲ್ಲಿ ಮಾಡ್ಬೋದು ಅಂತ ಹೇಳಿ. ಈಗ ಸುಮ್ಮನೆ ಇನ್ನೊಂದು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಡೇಟ್ ಕೊಡಿ ಅವರಿಗೆ, ಇನ್ನೊಂದಷ್ಟು ವೇಕೆನ್ಸಿ ಬಿಟ್ಬಿಟ್ಟಿರ್ತಾರೆ, ನೋಟಿಫಿಕೇಶನ್ಸ್ ಮಾಡ್ಬಿಡ್ತಾರೆ. ಅಂದರೆ ಯಾವುದೇ ನೋಟಿಫಿಕೇಶನ್ಸ್ ಮಾಡಿದ್ರು ಕೂಡ ಸ್ಟೂಡೆಂಟ್ಸ್ ಒಬ್ರಿಗೆ ಅವ್ರ ಪರವಾಗಿ ಒಂದು ನೋಟಿಫಿಕೇಶನ್ಸ್ ಆಗಿಲ್ಲ, ಇವರಿಗಷ್ಟೇ ನೋಟಿಫಿಕೇಶನ್ಸ್ ಆಗಿದೆ ಅಂತಂದಾಗ ಹೋರಾಟ ಅಂದಾಗ ಅವ್ರಿಗೆ ಆಗಿಲ್ವಲ್ಲ, ನಾನು ಅವ್ರ ಜೊತೆ ನಿಂತ್ಕೊಬೇಕನ್ನೋ ಒಂದು ಮನಸ್ಥಿತಿ ನಿಮ್ಮಲ್ಲಿ ಇರಬೇಕು. ಅರ್ಥ ಆಗ್ತಿದ್ಯಾ? ಹೌದಾ ಇಲ್ವಾ? ಏನೋ ಟೀಚರ್ಸ್ ಆಗಿತ್ತು, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೋಟಿಫಿಕೇಶನ್ಸ್ ಆಗಿಲ್ಲ, ಇವ್ರು ಬರೀ 2 ದಿನ ಅಂತಿದ್ದಾರೆ ಅಂತಂದ್ರೆ ಇವನು ನಮ್ದು ಆಯ್ತಪ್ಪ ಆರಾಮ ಅನ್ಸ್ಕೊಂಡಾಗ ಅವನೇನ ಹಾಳಾಗ್ಲಿ ಅಂತ ಆ ಮೈಂಡ್ ಸೆಟ್ ಇರ್ಬಾರ್ದು. ಈಗ ಸೆಂಟ್ರಲ್ ಎಕ್ಸಾಮ್ ಹೋದಾಗ ಹಂಗೆ ಆಗಿರ್ತಾರೆ. ಸೆಂಟ್ರಲ್ ಎಕ್ಸಾಮ್ ಹೋದಾಗ ಮಿಸ್ ಜನ ಸಪೋರ್ಟ್ ಮಾಡಿಲ್ಲ, ಮತ್ತೆ ಅವ್ರ ಎಕ್ಸಾಮ್ ಬ್ಯಾಕ್ ಟು ಬ್ಯಾಕ್ ಅಲ್ಲ, ಅದು ಏನು ಮಾಡಲ್ಲ, ಪರವಾಗಿಲ್ಲ. ಅವ್ರದ್ದು ಇವ್ರದ್ದು ಎಕ್ಸೆಪ್ಷನ್ ಹಾಗಾದ್ರೆ ಇಲ್ಲ. ಸೆಂಟ್ರಲ್ ಎಕ್ಸಾಮ್ಸ್ ಬರೀರಿ, ಬಟ್ ಏನಂದ್ರೆ ಸೇಮ್ ಟೈಮ್ ನಾವು ಹೋರಾಟ ತಿಂಗಳಂಗಟ್ಟಲೆ ಇಡೀ ದಿನ ರಾತ್ರಿ ಡೇ ನೈಟ್ ಕುತ್ಕೊಂಡು ಹೋರಾಟ ಮಾಡ್ತೀವಿ ಅಂತ ಹೇಳಿದೀವಿ. ಆ ಥರ 1 ದಿನ ಅಷ್ಟೇ, ಅದು ಮ್ಯಾಕ್ಸಿಮಮ್ ಹಾಫ್ ಡೇ, ಒಂದು 3-4 ಅವರ್ಸು. ಯಾವ ರೀತಿ ಇತ್ತು ನೀವು ಯೋಚನೆ ಮಾಡಲ್ಲ? ಚೆನ್ನಾಗಿದೆ ನಾವು ಪ್ರೊಟೆಸ್ಟ್ ಚೆನ್ನಾಗಿದೆಲ್ವಾ? ಬೆಂಕಿ ಇಲ್ಲ ಇಲ್ಲ, ಪ್ರೊಟೆಸ್ಟ್ ತುಂಬಾ ಚೆನ್ನಾಗಾಯ್ತು. ಬಟ್ ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಇದೇ ರೀತಿ ಇನ್ನೂ ಮುಂದುವರಿಸಬೇಕಾಗುತ್ತೆ. ಈ ರೀತಿ ನಾವು ಸುಮ್ಮನೆ ಕಾಟಾಚಾರ ಮಾಡಿ ಒಂದಿನ ಪ್ರೊಟೆಸ್ಟ್ ಮಾಡಿದ್ವಿ ಸುಮ್ಮನೆ ಆದ್ವಿ ಅನ್ನೋದಲ್ಲ. ನಮ್ಮ ಬೇಡಿಕೆ, ಪ್ರತಿಯೊಬ್ಬರ ಬೇಡಿಕೆ ಈಡೇರಬೇಕು. ಯಾರಿಗೋ ಒಬ್ರದ್ದು ಈಡೇರ್ತಂದಿದ ತಕ್ಷಣ ಸುಮ್ಮನೆ ಆಗ್ಬಾರ್ದು. ಎಲ್ಲರದ್ದು ಸಮಸ್ಯೆ ಬಗೆಹರಿಬೇಕು. ಅವಾಗಲೇ ಅವು ಏನಪ್ಪಾ ಅಂತಂದ್ರೆ ಸಮಾನತೆ ಅಂತ ಬರುತ್ತವಲ್ಲ.
ಯಾಕೆಂತಂದ್ರೆ ನೀವು ಚೆನ್ನಾಗಿದ್ದರೆ ನೀವು ಚೆನ್ನಾಗಿದ್ದಂಗೆ. ಅವ್ನಿಗೆ ಏನೋ ಸ್ವಲ್ಪ ಸಮಸ್ಯೆ ಇದೆ ಅಂತಂದ್ರೆ ಅದು ಆ ಡಿಸೀಸ್ ನಿಮಗೂ ಬರುತ್ತದು. ಬರುತ್ತಾ ಇಲ್ವಾ? ಬರುತ್ತಾ? ಸೇಮ್ ಅದೇ ನೋಟಿಫಿಕೇಶನ್ಸ್ ಅಲ್ಲೂ ಅಷ್ಟೇ. ಎಲ್ಲ ಪ್ರತಿ ಇಲಾಖೆಯಿಂದನೂ ನೋಟಿಫಿಕೇಶನ್ ಮಾಡಬೇಕು. ಸುಮಾರು ಏನಿಲ್ಲ more than 5 lakhs ವೇಕೆನ್ಸಿ ಇದೆ. ನಾನು ಹೇಳ್ತೀನಿ ಅವ್ರಿಗೆ more than 5 lakhs ವೇಕೆನ್ಸಿ ಇದೆ ಈಗಿರೋ ಮಾಹಿತಿ ಪ್ರಕಾರ. ಅದಕ್ಕೆ ಪ್ರತಿಯೊಬ್ಬರು ಏನಂತಂದ್ರೆ ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್. ಎಷ್ಟೆಷ್ಟು ವೇಕೆನ್ಸಿ ಇದೆ, ಎಲ್ಲೆಲ್ಲಿ ಏನೇನು ಮಾಡ್ಬೋದು ಅಂತೇಳಿ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪ್ರತಿಯೊಬ್ಬರು ವಾಯ್ಸ್ ರೈಸ್ ಮಾಡ್ಬೇಕು. ಮಾಡ್ತೀರಾ ಇಲ್ವಾ? ಮಾಡ್ತೀರಾ? ಅವರಾತ್ರಿ ಧರಣಿಗೆ ಬರ್ತೀರಾ? DC ಕಚೇರಿ ಇದೆ. ಎದುರು ಬಿಡ್ರಿ, ಊಟ ಇರೋದಿಲ್ಲ. ಇಲ್ಲ, ನಾನು ನೋಡ್ತೀವಿ. ಅವರಾತ್ರಿ ಧರಣಿಗೆ ಎಲ್ರಿಗೂ ಏನ್ ಬೇಕಿಲ್ಲ, 100 ಜನ ಫಸ್ಟ್ ಕುತ್ಕೊಳ್ತೀವಿ. ಅದಾದ್ಮೇಲೆ ಪ್ರಾಬ್ಲಮ್ ಏನಾದ್ರು ನಮ್ಮ ಬೇಡಿಕೆ ಈಡೇರಿಸಿಲ್ಲ, ಪ್ರತಿ ಇಲಾಖೆಯಿಂದ ನೋಟಿಫಿಕೇಶನ್ಸ್ ಏನಾದ್ರು ಮಾಡಿಲ್ಲ ಅಂತ ಏನಾದ್ರು ಇದ್ರೆ ಫರ್ದರ್ ಏನಪ್ಪಾ ಅಂತಂದ್ರೆ ನಾವು ಎಲ್ಲರೂ ಸೇರಿಸಿ ಒಂದೊಂದು ಸರಿ ಹೋರಾಟ ಮಾಡ್ಬೇಕು. ಅವ ರೆಡಿ ಇರ್ತೀರಲ್ಲ? ಓಕೆನಾ? ಇಲ್ಲ, ಮಾಡ್ಬೇಕು. ಯಾಕೆಂದ್ರೆ ಇಲ್ಲಾಂದ್ರೆ ಆಗಲ್ಲ. ನಾವು ಸುಮ್ಮನೆ ಇದ್ರೆ ಆಗಲ್ಲ. ನಾವು ಯಾವತ್ತೂ ಏನಾದ್ರು ಬೆಂಕಿ ಆಗ್ಬಾರ್ದು, ಕೆಂಡ ಆಗಿರ್ಬೇಕು. ಕೆಂಡ ಯಾವಾಗೂ ಉರಿತಾ ಇರುತ್ತೆ. ಬೆಂಕಿ ಆದ್ರೆ ಸುಮ್ಮನೆ ಹತ್ಕೊಂಡು ಉರ್ಬಿಡುತ್ತೆ ಅದಷ್ಟೇ. ಹಂಗಾಗಿರ್ಬಾರ್ದು, ಕೆಂಡ ಆಗಿರ್ಬೇಕು. ಪ್ಲಸ್ ಇನ್ನೊಂದೇನಪ್ಪ ಅಂತಂದ್ರೆ ನೀವು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಆಗಲ್ಲ? ಆಗುತ್ತಾ ಇಲ್ವಾ? ಅಷ್ಟೇ. ಆ ಥರ ಯಾವತ್ತೂ ಬಿ ಪಾಸಿಟಿವ್. ಆಗ್ತಿರೋದು ಏನಿಲ್ಲ, ಏನ್ ಬೇಕಾದ್ರೂ ಮಾಡ್ಬೋದು. ಮನ್ಸಿರ್ಬೇಕಷ್ಟೇ. ಮನ್ಸಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಅಷ್ಟೇ ಹೇಳ್ತಾ ಮತ್ತೆ ಇನ್ನೇನಿಲ್ಲ. ಇನ್ನೇನಾದ್ರೂ ಸಮಸ್ಯೆ ಇದೆಯಾ? ನೀವೇ ಹೇಳಬೇಕು ಏನಾದ್ರು ಇಂಥದ್ದು ಮಾಡಿ ಅಂತ ಹೇಳಿ. ಅಟ್ಲೀಸ್ಟ್ ACCAT ರಿಸಲ್ಟ್ಸ್ ಕೇಳ್ತಿದ್ದಾರೆ ಅವರು. ಆಮೇಲೆ ನಾನು ಅದನ್ನ 5 ವರ್ಷದಿಂದ ಕೇಳ್ತಾನೆ ಇದ್ದೀನಪ್ಪ. ನೀನು ಇವಾಗ ಹೇಳ್ತಾ ಇದೀಯಾ? ನಾನು ಪ್ರತಿಯೊಬ್ಬರಲ್ಲೂ ನಿನ್ನ ತರ ಎಲ್ಲರೂ ಬರ್ಬೇಕು. ಅದನ್ನ ನೀನೇನು ಹೇಳ್ದಲ್ಲ, ಪ್ರತಿಯೊಬ್ಬರು ಒಂದೊಂದು ಪಾಯಿಂಟ್ಸ್ ಅದ್ರ ಬಗ್ಗೆ ಹೇಳ್ಬೇಕು. ಇವೆಂಟ್ ಆಫ್ ಕ್ಯಾಲೆಂಡರ್ ಇದ್ರೆ ಎಲ್ರಿಗೂ ಸ್ವಲ್ಪ ಈಸಿಯಾಗಿ ಓದ್ತಾ ಇರ್ಬೋದು. ಅದಕ್ಕೂ ಮೊದಲೇನು ಅಂದ್ರೆ ಇವೆಂಟ್ ಆಫ್ ಕ್ಯಾಲೆಂಡರ್ ಬರ್ಬೇಕಂತಂದ್ರೆ ಪ್ರತಿ ವರ್ಷ ಪ್ರತಿ ಇಲಾಖೆಯಿಂದ ವೇಕೆನ್ಸಿ ಕ್ರಿಯೇಟ್ ಕಾಲ್ ಮಾಡಲೇಬೇಕು ಕಂಪಲ್ಸರಿ. ಪ್ರತಿ ವರ್ಷ ನೋಟಿಫಿಕೇಶನ್ಸ್ ಮಾಡಿದ್ರೆ ಇನ್ನೂ ಒಂದು ಈಸಿ ಮೆಥಡ್ ಏನಪ್ಪಾ ಅಂತಂದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಪ್ರಕಾರ ಏನಿದೆ ಆ ರೀತಿ ಕರ್ನಾಟಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಮಾಡ್ಬೋದು. ಗ್ರೂಪ್ ಸಿ ಮತ್ತೆ ಗ್ರೂಪ್ ಡಿ ಎಕ್ಸಾಮ್ಸ್ ಎಲ್ಲಾನು ಕಂಬೈನ್ ಮಾಡಿ ಒಂದು ಎಕ್ಸಾಮ್ ಮಾಡ್ಬೋದು ಪ್ರತಿ ವರ್ಷ. 20,000, 30,000, 50,000 ಪೋಸ್ಟ್ ಒಂದೇ ಸತಿ ಕರೆದು ವೇಕೆನ್ಸಿ ಒಂದೇ ಸತಿ ಫಿಲ್ ಮಾಡಿದ್ರೆ ಒಂದೇ ನೋಟಿಫಿಕೇಶನ್ಸ್, ಒಂದೇ ಅಪ್ಲಿಕೇಶನ್ ಫೀಸು, ಒಂದೇ ಎಕ್ಸಾಮ್ಸು. ಬರ್ದವ್ರಿಗೆಲ್ರಿಗೂ ಜಾಬ್ ಸಿಗುತ್ತೆ. ಆಲ್ಮೋಸ್ಟ್ ಬರ್ದವ್ರಿಗೆಲ್ರಿಗೂ ಅನ್ನೋದಕ್ಕಿಂತ ಎಲ್ಲರೂ ಯಾರು ಸೀರಿಯಸ್ ಆಗಿ ಓದ್ತಾ ಇರ್ತಾರೆ ಲೈಬ್ರರಿ ಎಲ್ರಿಗೂ ಜಾಬ್ ಸಿಗುತ್ತೆ. ಮಾಡ್ಬೋದಲ್ಲ ಇದನ್ನ? ಈ ಮೆಥಡ್ ಬೆಸ್ಟ್, ಈ ಮೆಥಡ್ ಬೆಸ್ಟ್? ಯಾವ್ದು ಬೆಸ್ಟ್? ಇವೆಂಟ್ ಆಫ್ ಕ್ಯಾಲೆಂಡರ್ ಬೇಕಂದ್ರೆ ಕರ್ನಾಟಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಇದನ್ನ ನಾವು ಪ್ರೆಸರ್ ಹಾಕ್ಬೇಕು. ಇದನ್ನ ಆಗುತ್ತೆ. ಗ್ರೂಪ್ ಸಿ ಮತ್ತೆ ಗ್ರೂಪ್ ಡಿ ಎಕ್ಸಾಮ್ಸ್ ಎಲ್ಲಾನು ಕಂಬೈನ್ ಮಾಡಿ ಒಂದು ಎಕ್ಸಾಮ್ಸ್ ಮಾಡೋದ್ರಿಂದ ಇದೇನು ಜಾಸ್ತಿ ದೂರ ಇಲ್ಲ. ಚೇಂಜಸ್ ಅನ್ನೋದು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಹೋಗ್ಬೇಕಷ್ಟೇ. ನಾವು ಯಾವ ರೀತಿ ಒಗ್ಗಟ್ಟಾಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ, ಬೇರೆ ಏನೇನಿಲ್ಲ. ಹೌದಾ ಇಲ್ವಾ? ಅಷ್ಟು ಮಾಡೋಣ. ಹೌದು. ಇನ್ನೊಂದು ವಿಚಾರ ಹೇಳೋದು ಮತ್ತೊಂಡೆ. ಆಕ್ಚುಲಿ ರಾಮಾಂಜನೇಯ ಅಂತೂ ನಾವು ನೋಡಿದ್ವಲ್ಲ, ಪಾಪ ತುಂಬಾ ಜನ ನನ್ನ ತುಂಬಾ ಸತಿ ಕಾಲ್ ಮಾಡಿದ್ದಾರೆ ಆ ವ್ಯಕ್ತಿ. ಹಿಂಗೆ ಅಂದ್ರೆ ಲೈಬ್ರರಿ ಕುತ್ಕೊಂಡು ಓದ್ತಾ, ಅವನಿಗೆ ನಿಮ್ಗೆ ಗೊತ್ತಿಲ್ಲ ಎಷ್ಟು ಕಷ್ಟದಿಂದ ಓದ್ತಾ ಇದ್ದಾರೆ ಇಲ್ಲಿ ಸ್ಟೂಡೆಂಟ್ಸ್ ಅಂತ ಅಂದ್ರೆ. ಮೇ ಬಿ ನಿಮಗೂ ಗೊತ್ತಿರುತ್ತೆ, ನಿಮ್ಮ ಸ್ನೇಹಿತರು ಯಾರಾದ್ರೂ ಇರ್ತಾರೆ, ಇಲ್ಲ ಅಂತಲ್ಲ. ಅವನಿಗೆ ಫೋನ್ ಕರೆನ್ಸಿ ಹಾಕ್ಸೋದಕ್ಕೂ ಅವ್ರ ಹತ್ರ ಅಷ್ಟು ದುಡ್ಡು ಇರಲಿಲ್ಲ. ವೈಫೈ ಕನೆಕ್ಟ್ ಮಾಡ್ಕೊಂಡು ವಾಟ್ಸಪ್ ಕಾಲ್ ಮಾಡ್ತಿದ್ರು ಅವರು. ವಾಟ್ಸಪ್ ಕಾಲಲ್ಲಿ ಎಷ್ಟೊಂದು ಸತಿ ನಾನೇ ಮಾತಾಡಿದ್ದೀನಿ. ವಾಟ್ಸಪ್ ಕಾಲಲ್ಲಿ ಕರೆನ್ಸಿ ಹಾಕ್ಬೇಕನ್ನಪ್ಪ ಅಂತಂದ್ರೆ ಬೇಡ ಅಂತಿದ್ದ ಆ ವ್ಯಕ್ತಿ. ಆ ಥರ ಅಂದ್ರೆ ಅಷ್ಟು ಪ್ರಾಮಾಣಿಕವಾಗಿ ಓದ್ತಾ ಇರೋಂಥದ್ದು ಇವತ್ತು ಅವರ ಸಾವಿಗೆ ಮೂಲ ಕಾರಣ ಅಂತಂದ್ರೆ ಸರ್ಕಾರನೇ. ಕರೆಕ್ಟಾಗಿ ಟೈಮ್ ಟು ಟೈಮ್ ನೋಟಿಫಿಕೇಶನ್ಸ್ ಮಾಡಿದ್ರೆ ಯಾರು ಸ್ಟ್ರೆಸ್ ಆಗಲ್ಲ, ಯಾರು ಲೋ ಬಿಪಿಯಿಂದ ಹೃದಯಾಘಾತ ಆಗಲ್ಲ. ಆಗುತ್ತಾ? ಸ್ಟ್ರೆಸ್ ಮೇನ್ ಇಂಪಾರ್ಟೆಂಟ್ ಅಲ್ಲ. ಈ ಕಡೆ ನೋಟಿಫಿಕೇಶನ್ಸ್ ಆಗಿಲ್ಲ ಅಂದ್ರೆ ಎಷ್ಟು ವರ್ಷ ಅಂತ ಇದು ಮಾಡೋಕ್ಕಾಗುತ್ತೆ? ನೀವು 5 ವರ್ಷ ಯಾವುದೋ ನೋಟಿಫಿಕೇಶನ್ ಒಂದೇ ಒಂದು ಎಕ್ಸಾಮ್ ಬರೀತೀರಿ, 5 ವರ್ಷ ಸುಮ್ಮನೆ ಕುತ್ಕೊಂಡು ಹೋಗ್ತಾ ಇರ್ತೀನಿ ಅಂತಂದ್ರೆ ಯಾರಿಗಾದ್ರೂ ಪೇಷನ್ಸ್ ಇರುತ್ತಾ? ಅಲ್ಲ, ನೀವು ಯೋಚನೆ ಮಾಡಿ. ಈಗ ಎಕ್ಸಾಮ್ಸ್ ಅಂದ್ರೆ ಯಾವುದೋ ಒಂದು ಡಿಗ್ರಿ ಎಕ್ಸಾಮ್ಸ್ ಇರುತ್ತಪ್ಪ. ಈಗ
ಡಿಗ್ರಿ ಎಕ್ಸಾಮ್ ನೀವು 3 ವರ್ಷ 5 ವರ್ಷ ಕೋರ್ಸ್ ಮಾಡ್ತೀರಾ, ಇಲ್ಲ 3 ವರ್ಷ 5 ವರ್ಷ ಒಂದೇ ಸತಿ ಓದ್ಕೊಂಡು ಲಾಸ್ಟಲ್ಲಿ ಯಾವ್ದಾದ್ರು ಎಕ್ಸಾಮ್ಸ್ 5 ವರ್ಷಕ್ಕೆ ಒಂದ್ಸತಿ ಯಾವ್ದಾದ್ರು ಎಕ್ಸಾಮ್ಸ್ ಇದೆಯಾ? ಯಾವ್ದಾದ್ರು ಒಂದು ಎಕ್ಸಾಮ್ಸ್ ಇದೆಯಾ? ಆ ಥರ ಸೆಮಿಸ್ಟರ್ ಅಂತ ಇರುತ್ತೆ. ಯಾಕೆ ಎವ್ರಿ 6 ಮಂತ್ ಒಂದು ಸೆಮಿಸ್ಟರ್ ಅಂತ ಮಾಡ್ತಾರೆ ಹೇಳಿ? ಎವ್ರಿ ಮಂತ್ ಯಾಕೆ ಇಂಟರ್ನಲ್ ಎಕ್ಸಾಮ್ಸ್ ಇರುತ್ತೆ ಇಲ್ವಾ? ಟೆಸ್ಟ್ 1 ಟೆಸ್ಟ್ 2 ಟೆಸ್ಟ್ 3 3 ಎಕ್ಸಾಮ್ಸ್ ಇರುತ್ತೆ ಇಲ್ವಾ? ಟೆಸ್ಟ್ ಇಷ್ಟೆಲ್ಲ ಎಕ್ಸಾಮ್ಸ್ ಯಾಕೆ ಇರುತ್ತೆ ಅಂತಂದ್ರೆ ಬಿಕಾಸ್ ಯಾರೋ ಸ್ಟೂಡೆಂಟ್ಸ್ ಸ್ಟ್ರೆಸ್ ಆಗಬಾರ್ದು, ಒಂದೇ ಸತಿ ಎಕ್ಸಾಮ್ ಬರೆಯೋದಕ್ಕೆ ಮುಂಚೆ ಸ್ವಲ್ಪ ಪ್ರಿಪರೇಷನ್ ಇರಬೇಕು ಅನ್ನೋದಿರುತ್ತೆ. ಇಲ್ಲ 3 ವರ್ಷ ಆದ್ಮೇಲೆ ನೋಡೋಣ ಅಂತಂದ್ರೆ ಯಾರಾದ್ರೂ ಕಾಲೇಜು ಸ್ಕೂಲ್ ಹೋಗ್ತಾರ? ಅವಾಗ ಯಾರಾದ್ರೂ ಹೋಗ್ತಾರ ಕಾಲೇಜಿಗೆ? ಯಾರಾದ್ರೂ ಹೋಗ್ತಾರ? ಇವು 3 ವರ್ಷ 5 ವರ್ಷಕ್ಕೂ ನೋಟಿಫಿಕೇಶನ್ ಮಾಡಿದ್ರೆ 5 ವರ್ಷ ಆಗಿದೆ ಈಗ ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ನೋಟಿಫಿಕೇಶನ್ಸ್ ಮಾಡಿ. ಒಬ್ಬ ವ್ಯಕ್ತಿ 5 ವರ್ಷ PSI ಆಗ್ಬೇಕಂತಾನೆ ಕನ್ಸು ಕಟ್ಕೊಂಡು ಇಲ್ಲಿ ಓದಕ್ ಬಂದಾಗ 5 ವರ್ಷ ಒಂದೇ ಕಡೆ ಬರೀ ಕುತ್ಕೊಂಡು ಹೋಗ್ತಾನೆ ಇರ್ತೀನಿ, ನಾನು PSI ಆಗ್ಬೇಕು ಅಂತ ಬೇರೆ ಎಕ್ಸಾಮ್ ಯಾವ ಎಕ್ಸಾಮ್ಸ್ ಇಂಟ್ರೆಸ್ಟ್ ಇರಲ್ಲ. ಅವರು ಯಾವ ನೋಟಿಫಿಕೇಶನ್ ಬಂದ್ರೆ ಅವ್ರು ಅಪ್ಲೈ ಮಾಡಿಲ್ಲ, ಇನ್ಕ್ಲೂಡಿಂಗ್ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಮಾಡಿರಲ್ಲ ಅಂತ ಅನ್ಕೊಳ್ಳಿ. 5 ವರ್ಷ ಕುತ್ಕೊಂಡು ಓದ್ತಾ ಇದ್ರೆ ಅದಕ್ಕೆ OBP ಬರ್ತೀರಾ ಮತ್ತೆ ಏನಾಗುತ್ತೆ? ನೀವು ಆಗುತ್ತಾ ಇಲ್ವಾ? ಈ ತರ ಎಷ್ಟೊಂದು ಜನ ಇದ್ದಾರೆ. ನಮಗೆ ಬರೀ ರಾಮಂಜನೇಯ ನಮಗೆ ಕಣ್ಮುಂದೆ ಲೋ BP ಇರೋದು ಒಂದು ಎಕ್ಸಾಂಪಲ್ ಅಷ್ಟೇ. ಎಷ್ಟೋ ಜನ ಇಲ್ಲಿ ಜಯನಗರ ಹಿಂದೆ ರೈಲ್ವೆ ಸ್ಟೇಷನ್ ಇದೆ, ನಿಮಗೆ ಗೊತ್ತಿಲ್ಲ ಅನ್ಕೊಂತೀನಿ. ರೈಲ್ವೆ ಗೇಟ್ ಇದೆ, ಗೊತ್ತಾಗಿಲ್ಲ ನಿಮ್ಗೆ? ಅಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಹೋಗಿ ಟ್ರಾಕಿಂಗ್ ರೈಲಿಗೆ ಸಿಕ್ಕಾಕೊಂಡು ಡೆತ್ ಆಗ್ತಿದ್ದಾರೆ ಇವತ್ತು. ಅಂದ್ರೆ ಅದು ಸೂಸೈಡ್ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಲ್ಲಿ ಡೆತ್ ಆಗಿರೋ ಕೇಸಸ್ ಇಲ್ಲಿ ಕೊಡೋದೇ ಇಲ್ಲ ಮಾಹಿತಿ. ಸೀದಾ ಪೇರೆಂಟ್ಸ್ ಕರೀತಾರೆ, ಪೇರೆಂಟ್ಸ್ ಕೈಯಲ್ಲಿ ಬಾಡಿ ಕಟ್ ಕಳಿಸ್ಬಿಡ್ತಾರೆ. ಅದು ಐಡೆಂಟಿಫೈ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇದು ನಾವೆಲ್ಲರೂ ನೋಡಿ, ಯಾರಿಗೆ ಅನ್ಯಾಯ ಆದ್ರೂ ನಂಬೋದು ಇವತ್ತು ಅವ್ರಿಗೆ ಆಗ್ತಾ ಇದೆ ಅಂದ್ರೆ ನಾಳೆ ನಂಬೋದು ಅದಾಗೋ ಅಪ್ಲೈ ಆಗುತ್ತದು. ಹೌದಾ ಇಲ್ವಾ? ಈಗ ಹೆಲ್ತ್ ಇಶ್ಯೂಸ್ ಇಂದ ಯಾರೋ ಸ್ಟೂಡೆಂಟ್ಸ್ ಇದಾಯ್ತಂದ್ರೆ ವಾಟ್ ಈಸ್ ದ ರೀಸನ್ ಏನೋದಕ್ಕೆ? ನೋಟಿಫಿಕೇಶನ್ ಮಾಡದೇ ಇರೋದೇ ರೀಸನ್ ಅಲ್ವಾ? ಹೌದಾ ಇಲ್ವಾ? ನೋಟಿಫಿಕೇಶನ್ಸ್ ಮಾಡಿ ಒಂದು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ರೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ತಿಂಗಳ ಸ್ಯಾಲರಿ ಬರ್ತಾ ಇರುತ್ತೆ, ಮತ್ತೆ ಅವ್ನು ಸೋಷಿಯಲ್ ಲೈಫ್ ಲೀಡ್ ಮಾಡ್ತಾ ಇರ್ತಾನೆ. ಅವ್ನ ಕನ್ಸೇನಿರುತ್ತೆ, ನನ್ಸಾಗಿರುತ್ತದು. ಅವ್ರ ಅಪ್ಪ ಅಮ್ಮನ ನೋಡ್ಕೊಬಹುದು, ಮತ್ತೆ ಒಂದು ಪಬ್ಲಿಕ್ ಲೈಫ್ ಅನ್ನೋದಿರುತ್ತೆ. ಅವ್ನ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ ಬಂದು ಅದೇ ಪ್ಯಾಂಟು, ಅದೇ ಶರ್ಟು, ಅದೇ ಟಿ ಶರ್ಟ್ಸ್, ಅದೇ ಇಟ್ಕೊಂಡು ಅದೇ ಊಟ, ಅದೇ ಲೈಬ್ರರಿ ಅಂತ ಎಷ್ಟು ವರ್ಷ ಅಂತ ಇರಕ್ಕಾಗುತ್ತೆ? ಆಗುತ್ತಾ? ನೀವು ಯೋಚನೆ ಮಾಡಿ, ಆಗುತ್ತೆ? ಎಷ್ಟು ವರ್ಷ ಅಂತ ಆಗುತ್ತೆ ಅದು? ಈ ರೋಟಿನ್ ಎಷ್ಟು ವರ್ಷ ಮಾಡ್ಬೋದು ಹೇಳಿ? ಈ ರೋಟಿನ್ ಮ್ಯಾಕ್ಸಿಮಮ್ ಒಂದು 5 ವರ್ಷ ಜಾಸ್ತಿ ಇರ್ತದೆ. ಅದಕ್ಕೂ ಜಾಸ್ತಿ ಆಗುತ್ತಾ? 5 ವರ್ಷ ಕಂಟಿನ್ಯೂಸ್ ಆಗಿ ಎವ್ರಿ ಇಯರ್ ನೋಟಿಫಿಕೇಶನ್ಸ್ ಆಗುತ್ತೆ ಅಂದ್ರೆ ಫಸ್ಟ್ ಒಂದು 2-3 ವರ್ಷದಲ್ಲೇ ಕ್ಲಿಯರ್ ಮಾಡ್ಕೊಂಡು ಹೋಗೋದಪ್ಪ ಎಕ್ಸಾಮ್. ಆಗುತ್ತಾ ಇಲ್ವಾ? ಆಗುತ್ತಾ ಇಲ್ವಾ? ಸರ್, ಈ ಪೊಲೀಸ್ ಎಕ್ಸಾಮ್ 2022 ಅಕ್ಟೋಬರ್ ನಡೆದಿದೆ. ಈಗ ಮತ್ತೆ 3 ವರ್ಷ ಆಯ್ತು. ಈ ತಿಂಗಳ ಈಗ ಕಂಪ್ಲೀಟ್ ಆಯ್ತು. 3 ವರ್ಷ ನೋಟಿಫಿಕೇಶನ್ PSI 5 ವರ್ಷ ಆಯ್ತು. ಅದು ಪೊಲೀಸ್ ಕಾನ್ಸ್ಟೇಬಲ್ 3 ವರ್ಷ ಆಯ್ತು. ಅದು 5 ವರ್ಷ ಆಯ್ತು. ಈಗ ಅದನ್ನೇ ಹೇಳ್ತಾ ಇದೀನಿ, ಸರ್ಕಾರಕ್ಕೆ ನಾವೆಲ್ಲ ಒಂದು ವಿಡಿಯೋ ಮಾಡಿ ಒಂದು ಬೈಟ್ಸ್ ತಗೊಂತೀವಿ ಅಂತಂದ್ರೆ ಹುಡುಗರು ಇಲ್ಲಿದ್ದವ್ರು ಅದು ಓಡ್ತಾ ಇರ್ತಾರಲ್ಲ ಅಲ್ಲಿ ಎದುರು ಗೊತ್ತಿಲ್ಲಪ್ಪ. ಇಲ್ಲಿ ಬಂದಿರೋ ಉದ್ದೇಶ ಏನ್ ಹೇಳಿ? ಸರ್ಕಾರಿ ಕೆಲಸ ತಗೊಂಡೇಬೇಕಂತಲ್ವಾ? ಜಸ್ಟ್ ಒಂದು 30 ಸೆಕೆಂಡ್ಸ್ ಒಬ್ಬೊಬ್ರು ಮಾತಾಡೋದ್ರಿಂದ 30 ಸೆಕೆಂಡ್ಸ್ ಇಲ್ಲಿ ಇಷ್ಟು ಜನ ಇದ್ದೀರಾ, ಕರೆಕ್ಟಾ? ಎಷ್ಟು ಜನ ಇದ್ರಿ ಮ್ಯಾಕ್ಸಿಮಮ್? ಒಂದು 200 ಜನ ಇಲ್ವಾ ಇಲ್ಲಿ? 200 ಜನ ಇದ್ದೀರಾ ಇಲ್ವಾ? ನಾನು ಒಬ್ಬ ಮಾತಾಡೋದಕ್ಕೂ ಸರ್ಕಾರಕ್ಕೆ ನೀವು 200 ಜನ 30 ಸೆಕೆಂಡ್ಸ್, ನಿಮ್ ಕಷ್ಟ ಏನಿದೆ? ಏನ್ ಬೇಕು? ಏನು ಹೋಗ್ತಾ ಇದ್ರ? ಸರ್ಕಾರ 2.5 ವರ್ಷ ಆಯ್ತು. ಈ ಸರ್ಕಾರ ಬಂದು ಆಯ್ತಾ ಇಲ್ವಾ? 2.5 ವರ್ಷ ಅಂತಂದ್ರೆ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಈಗ ನಿಮ್ ತಂದೆ ತಾಯಿ ಒಂದು 5,000 10,000 ರೂಪಾಯಿ ದುಡ್ಡು ಹಾಕ್ತೀನಿ ಅಂತ ಹೇಳ್ತಾರೆ ಅನ್ಕೊಳ್ಳಿ. ಈ ತಿಂಗಳು ಸ್ಯಾಲರಿ ನಿಮಗೆ ಮೆಸ್ ಬಿಲ್ ಪೇ ಮಾಡಬೇಕು, ಲೈಬ್ರರಿ ಫೀಸ್ ಪೇ ಮಾಡಬೇಕು, ಕೋಚಿಂಗು, ಟೀ, ಊಟದ್ದು ಎಲ್ಲಾನು ನೀವು ಈ ತಿಂಗಳದ್ದು ನಿಮ್ ಕಮಿಟ್ಮೆಂಟ್ ಇರುತ್ತೆ 10,000 ರೂಪಾಯಿ ಅಂತ. 5,000 ಇರುತ್ತೆ, ಕರೆಕ್ಟಾ? ನಿಮ್ ಪೇರೆಂಟ್ಸ್ ಕೇಳಿರ್ತೀರಾ, ಇವತ್ತು ಈ ತಿಂಗಳು ಹಾಕಿಲ್ಲ,
ನೆಕ್ಸ್ಟ್ ಮಂತು ಹಾಕಲ್ಲ, ಅದ್ರ ನೆಕ್ಸ್ಟ್ ಮಂತು ಹಾಕಲ್ಲ ದುಡ್ಡು. ಏನ್ ಮಾಡ್ತೀರಾ ನೀವು? ಏನ್ ಮಾಡ್ತೀರಾ? ಟೆನ್ಷನ್ ಜಾಸ್ತಿ ಆಗುತ್ತೆ. ನಿಮ್ಮ ಅಪ್ಪ ಅಮ್ಮ ಬೈಕೊಂತೀರ ಇಲ್ವಾ? ನಿಮ್ಮ ಅಪ್ಪ ಅಮ್ಮಂಗೆ ಬೈತೀರ ಇಲ್ವಾ? ದುಡ್ಡು ಕೊಡ್ತೀನಿ ಇವಾಗ ತಿಂಗಳಾಗಿಲ್ಲ ಮುಂದಿನ ಬೈತೀರ ಇಲ್ವಾ? ಅದು ಕಮಿಟ್ಮೆಂಟು. ನೀವು ಓದಕ್ ಬಂದಿರ್ತೀರಾ, ನಿಮ್ಮ ಅಪ್ಪ ಅಮ್ಮಗೆ, ನನ್ನ ಫ್ರೆಂಡ್ಸಿಗ, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಗೆ ಯಾರು ಹೇಳಿರ್ತೀರ ಈ ತರ ಕಮಿಟ್ಮೆಂಟ್ಸ್ ಇದೆ, ನನಗೆ ದುಡ್ಡು ಕೊಡ್ಬೇಕಂತ ಹೇಳಿ. ಸರ್ಕಾರ ಬರೋದಕ್ಕೆ ಮುಂಚೆ ಏನ ಕಮಿಟ್ಮೆಂಟ್ ಕೊಟ್ಟಿತ್ತು? 1 ಲಕ್ಷ ಖಾಲಿ ಹುದ್ದೆಗಳನ್ನ 1 ವರ್ಷದಲ್ಲಿ ಸರ್ಕಾರ ಒಂದೇ ವರ್ಷದಲ್ಲಿ ಹುದ್ದೆ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಎಷ್ಟು ಲಕ್ಷ ಫಿಲ್ ಮಾಡಿದೆ? 2,000 ಹುದ್ದೆ. ಮ್ಯಾಕ್ಸಿಮಮ್ ಒಂದು 5-6 ಸಾವಿರ ಹುದ್ದೆ ಫಿಲ್ ಮಾಡಿರ್ಬೋದಾ? ಮೊನ್ನೆ ಕಲ್ಯಾಣ ಕರ್ನಾಟಕದಲ್ಲಿ ಇವರು ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದು ಎಷ್ಟು 28,000 30,000 ಹುದ್ದೆ ಫಿಲ್ ಮಾಡಿದೀನಿ ಅಂತ ಹೇಳಿದ್ರಲ್ಲ. ಅರ್ಥ ಆಯ್ತಲ್ಲ? ಪ್ರತಿಯೊಬ್ಬರು ವಿಡಿಯೋ ಬೈಟ್ಸ್ ಕೊಡ್ಲೇಬೇಕು. ನೀವು ಮಾತಾಡಬೇಕು. ವಾಯ್ಸ್ ರೈಸ್ ಮಾಡಿಲ್ಲ ಅಂತಂದ್ರೆ ಏನು ಚೇಂಜಸ್ ಆಗಲ್ಲ. ಪ್ರತಿಯೊಬ್ರು ವಾಯ್ಸ್ ರೈಸ್ ಮಾಡಬೇಕು. ಮಾಡ್ತಿರಲ್ವಾ? ಇವತ್ತು ಸಂಜೆ ರಾಮಂಜನೆ ಅಂತ ಹೇಳಿದ್ವಲ್ಲ, ಇಲ್ಲೇ ಇದು ಕಲ್ಯಾಣ ನಗರ ನಿರ್ಮಲಾ ಪಾರ್ಕ್, ಇಲ್ಲಿರೋ ಎಲ್ಲರೂ ಪ್ರತಿಯೊಬ್ಬರು ಬನ್ನಿ. ಒಂದು ಹಾಫ್ ಅನ್ ಅವರ್ ಅಷ್ಟೇ, ಒಂದು ಮೇಣದ ಬತ್ತಿ ಹಚ್ಚಿ ಅವರಿಗೆ ಶ್ರದ್ಧಾಂಜಲಿ ಕೊಡೋಣ. ನೀವೆಲ್ಲರೂ ಬರಲೇಬೇಕು. ಕಲ್ಯಾಣ ನಗರದಲ್ಲಿರೋ ನಿರ್ಮಲಾ ಪಾರ್ಕ್, ಓಕೆ, ಸಂಜೆ ಒಂದು 5 o'clock ಎಲ್ಲರೂ ಪ್ರತಿಯೊಬ್ಬರು ಮೇಣದ ಬತ್ತಿ ನಾವೇ ತಂದಿರ್ತೀವಿ, ನೀವು ಜಸ್ಟ್ ಬಂದದ್ದು ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ಅವರಿಗೆ ಒಂದು ಶ್ರದ್ಧಾಂಜಲಿ ಕೊಡ್ಬೇಕು. ಬರ್ತೀರಲ್ಲ? ಹೆಸರು ಇಲ್ಲಿರೋರು ಅಷ್ಟೇ ಬರ್ತಾರೆ, ನೀವು ಯಾರು ಬರಲ್ಲ. ಬರ್ತೀರಾ ಬರಲ್ವಾ? ಬನ್ನಿ, ಯಾಕೆಂದ್ರೆ ಇದು ತುಂಬಾ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಆಗ್ಬೋದಾ? ಮತ್ತೆ ಏನೇ ಸಮಸ್ಯೆ ಇದ್ರು ತಿಳಿಸಿ, ಎಲ್ಲಾನು ನಾವು ಸರಿಪಡಿಸೋಣ. ಇನ್ನು ಸಾಕಷ್ಟು ಚೇಂಜಸ್ ಆಗಬೇಕು. ಚೇಂಜಸ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಹೋಗ್ಬೇಕು. ಆಗ್ಬೋದಾ? ಓಕೆನಾ? ಈಗ ಸುಮ್ಮನೆ ಬರಲ್ಲಪ್ಪ ಸರ್, ನಮ್ಮ ವಿಡಿಯೋ HK ಎಕ್ಸಾಮ್ ಕೇಳೇ ಇಲ್ಲ ಸರ್. ಅದು ವಿಡಿಯೋ HK ಇನ್ನೂರಿಗೆ ಸರ್ ಓಪನ್ ಸ್ಕ್ಯಾಮ್ ಆಯಿತು 11:00 ಅಂದರೆ N45 ಕೇಳಿಲ್ಲ ಸರ್. ಇಲ್ಲಿ ಸಮಸ್ಯೆ ಗೊತ್ತಾ? ಸ್ಟೂಡೆಂಟ್ಸ್ 840 ಮೆಂಬರ್ಸ್ ಇದ್ರಲ್ಲ, ಅಷ್ಟು ಜನ ಒಂದಷ್ಟು ಜನ ಬಂದು ನಾನು ಕೇಸ್ ಹಾಕ್ತೀನಿ, ಅದ್ರ ಬಗ್ಗೆ ಏನಾದ್ರು ಮಾಡ್ತೀನಿ ಅಂದ್ರೆ ಒಬ್ರು ಬಂದಿಲ್ಲ. ಬಂದಿದ್ದಾರೆ ಸರ್ ಹುಡುಗರು ನಮ್ಮ ಬೆಂಗಳೂರಲ್ಲಿ. HK ಅವರು ಒಂದು ಸೈಡ್ ಅದೇ HK ಹುಡುಗರು ಯಾರು ಇದ್ದಾಗಿತ್ತಲ್ಲ ಅವರೆಲ್ಲ ಎಲ್ಲರೂ 840 ಜನದಲ್ಲಿ ಒಂದು 50 ಜನ, ಮತ್ತೆ ನಮ್ಗೆ ಎಕ್ಸಾಮ್ ಬೇಕು ಅಂತ ಹೇಳಿ ಒಂದು 50 ಜನ ಕೊಟ್ಟಿದ್ರು ಸಾಕು ಅಪ್ಲಿಕೇಶನ್. ಈಗ ಸರ್ ಬೇರೆ ವಿಷಯಗಳ ಸಲ ಅಷ್ಟು ಹೊರಡ್ತೀವಿ. ನಾನು ಈಗ 12 ಜನ ಏನಾಗಿದ್ದಾರ FIR ಆಗಿದ್ದು, ಅದ್ರ ಬಗ್ಗೆ ನಾನು ಮಿನಿಸ್ಟರ್ ಕೊಟ್ಟಿದ್ದೀನಿ, ಅದು ವಿಡ್ರಾ ಮಾಡ್ಕೊಂತಾರೆ ಕ್ಯಾಬಿನೆಟ್. ಕೇಸ್ ಓಕೆ ಸರ್, ವಿಡ್ರಾ ಮಾಡ್ಕೊಂತಾರೆ. ಕೇಸ್ ಓಕೆ, ಕೇಸ್ ಅಲ್ಲಿ ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮ್ಸ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ರಿಸಲ್ಟ್ ಬಿಟ್ಬಿಟ್ಟು ಸರ್ 1:03 ಅವರು ಅದನ್ನ ರೈಟ್ ಟೈಮ್ 840 ಜನದಲ್ಲಿ ಒಂದು 50 ಜನ ಆದ್ರೂ ಅಪ್ಲಿಕೇಶನ್ಸ್ ಕೊಟ್ಟು ಆ ಎಕ್ಸಾಮ್ಸ್ ನನಗೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಹೇಳಿದ್ರೆ ಮಾಡ್ತಿದ್ದೆ ನಾನು. ಇಲ್ಲ ಅದನ್ನು ಸರ್ ಮಿಸ್ ಆಗಿರೋರು ಎಕ್ಸಾಮ್